ನನ್ನ ಹೆಸರು ಮಂಜು. ನಮ್ಮೂರು ದಾವಣಗೆರೆ. ನಾನು ಒಂದು ಕಾರ್ ಶೋರೂಮ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ನಾನು, ಅಪ್ಪ, ಅಮ್ಮ 3 ಜನ ಇರುವುದು. ನಮ್ಮ ಮನೆಯಲ್ಲಿ ಒಂದು ಕುಟುಂಬ ಬಾಡಿಗೆಗೆ ಇದೆ. ಭಾಗ್ಯ ಆಂಟಿ, ಅವರ ಗಂಡ ಶಂಕರ್ ಮತ್ತು ಅವರ 2 ಮಕ್ಕಳು. ದೊಡ್ಡ ಮಗಳು ಫಸ್ಟ್ ಡಿಗ್ರಿ, ಸಣ್ಣ ಮಗ 9ನೇ ತರಗತಿ. ಭಾಗ್ಯ ಆಂಟಿಯ ವಯಸ್ಸು 42, ಅವರ ಗಂಡನ ವಯಸ್ಸು 55. ದಿನಾಲು ಆಂಟಿ ಮನೆ ಮುಂದೆ ಬಟ್ಟೆ ಒಗೆಯುವಾಗ ಅವರ ದಪ್ಪ ಮೊಲೆಗಳು ಪೂರ್ತಿ ಓಪನ್ ಆಗಿ ಕಾಣ್ತಿದ್ದವು. ಕೆಲವೊಮ್ಮೆ ಅವರ ಮಗಳು ಪಲ್ಲವಿ ಒಗೆಯುವಾಗ ಸುಂದರವಾಗಿ ಫ್ರೆಶ್ ಮೊಲೆಗಳನ್ನು ನೋಡ್ತಿದ್ದೆ. ಅದನ್ನೇ ನೆನೆಸಿಕೊಂಡು ದಿನಾಲು ಜಟ್ಕಾ ಹೊಡ್ಕೋತಿದ್ದೆ. ನನಗೆ ಪಲ್ಲವಿನ ನೋಡಿದ್ರೆ ತುನ್ನೆ ಸೆಟೆದು ನಿಲ್ಲುತ್ತೆ. ಯಾವಾಗಲೂ ಟೈಟ್ ಬಟ್ಟೆಗಳನ್ನೇ ಹಾಕ್ತಾಳೆ. ಅವಳ ತೊಲ್ಲಿಗೆ ರಾತ್ರಿ ಪೂರ್ತಿ ತುನ್ನೆ ಹಾಕಿ ಹೊಡೆದರೂ ಸಮಾಧಾನ ಆಗಲ್ಲ, ಅಂತಹ ದೇಹ. ಆದರೆ ನನ್ನ ಲಕ್ ಏನೋ ಗೊತ್ತಿಲ್ಲ, ಅಮ್ಮ ಮಗಳು 2 ತೊಲಿಗೂ ತುನ್ನೆ ಸುಕ್ಕಿಸೋ ಅದೃಷ್ಟ ಒದಗಿ ಬಂತು. ಒಂದಿನ ನಾನು ಕೆಲಸದ ಮೇಲೆ ಒಂದು ಪ್ರಸಿದ್ಧ ದೇವಾಲಯ ಇರೋ ಊರಿಗೆ ಹೋಗೋ ಸಂದರ್ಭ ಬಂತು. ಹಾಗೆ ಮಾತಾಡುವಾಗ ಭಾಗ್ಯ ಆಂಟಿ ಮುಂದೆ ಹೇಳಿದೆ, ಅವರದು ಒಂದು ಹರಕೆ ಇದೆ, ನಾವು ಬರ್ತೀವಿ ಅಂತ ನನ್ನ ಜೊತೆ ಬರೋಕೆ ರೆಡಿ ಆದರು. ಅದೃಷ್ಟಕ್ಕೆ ಅಂಕಲ್ ಮತ್ತು ಮಗ ಬರೋದು ಕ್ಯಾನ್ಸಲ್ ಆಯಿತು. ಭಾಗ್ಯ ಆಂಟಿ ಮತ್ತು ಮಗಳು ಪಲ್ಲವಿ ಇಬ್ಬರೇ ಬಂದರು. 3 ಜನ ಸೇರಿ ರಾತ್ರಿ KSRTC ಬಸ್ ಹತ್ತಿ ಹೊರಟ್ವಿ. ಪಲ್ಲವಿ ಕಿಟಕಿ ಪಕ್ಕ, ನಡುವೆ ಆಂಟಿ, ನಾನು ಕೊನೆಗೆ ಕೂತಿದ್ವಿ. 12 ಗಂಟೆವರೆಗೂ ನಾರ್ಮಲ್ ಇದ್ವಿ. ಆದರೆ ನಂತರ ನಿದ್ದೆಗೆ ಜಾರಿದ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮಲಗೋಕೆ ಶುರು ಮಾಡಿದರು. ಭಾಗ್ಯ ಆಂಟಿ ಅಂತೂ ನನ್ನ ತೊಡೆ ಮೇಲೆ ಜಾರಿ ಬಿಟ್ರು. ಅವರ ದಪ್ಪ ಮೊಲೆಗಳು ನನ್ನ ತೊಡೆಗೆ ಟಚ್ ಆಗ್ತಿದ್ವು. ಅವರ ಬೆನ್ನ ಮೇಲೆ ಕೈ ಹಾಕಿ ನಾನು ನಿದ್ದೆಗೆ ಜಾರಿದೆ. ಆದರೆ ನಿದ್ದೆ ಮಾತ್ರ ಬರ್ತಿಲ್ಲ. ಸುಮಾರು ಹೊತ್ತಿನ ನಂತರ ಅವರ ಹೊಟ್ಟೆಗೆ ಕೈ ತಾಕಿತ್ತು. ಭಾಗ್ಯ ಆಂಟಿ ಮೆತ್ತನೆಯ ದೇಹ ಟಚ್ ಆಗಿ ನನ್ನ ತುನ್ನೆ ಸೆಟೆದು ನಿಂತಿತು. ಅದು ಅವರ ಮೊಲೆಗೆ ಟಚ್ ಆಗೋಕೆ ಶುರು ಆಯಿತು. ಭಾಗ್ಯ ಆಂಟಿಗೂ ಅದು ಗೊತ್ತಾಯಿತು. ಆದರೆ ಏನು ಮಾಡದೆ ತುನ್ನೆ ಟಚ್ ಆಗ್ತಿದ್ರು ಕೂಡ ಹಾಗೆ ಮಲ್ಕೊಂಡ್ರು. ಬೆಳಗ್ಗೆ 6 ಗಂಟೆಗೆ ರೀಚ್ ಆದ್ವಿ. ಮೊದಲೇ ರೂಮ್ ಬುಕ್ ಮಾಡಿದ್ರಿಂದ ನೇರವಾಗಿ ರೂಮ್ಗೆ ಹೋದ್ವಿ. ನಾನು ಸಿಂಗಲ್ ರೂಮ್ ಬುಕ್ ಮಾಡಿದ್ದೆ, ಅವರು ಬೇರೆ ರೂಮಲ್ಲಿದ್ದರು. ನಾನು ನನ್ನ ರೂಮಿಗೆ ಹೋಗಿ ಆಂಟಿನ ನೆನೆಸ್ಕೊಂಡು ಜಟ್ಕಾ ಹೊಡ್ಕೊಂಡೆ. ಪಲ್ಲವಿ ರಾತ್ರಿ ನಿದ್ದೆ ಸರಿಯಾಗಿಲ್ಲ ಅಂತ ಮಲ್ಕೊಂಡ್ಬಿಟ್ಲು. ಭಾಗ್ಯ ಆಂಟಿ ಸ್ನಾನ ಮಾಡೋಕ್ಕೆ ಹೋದರೂ ಮೊದಲು ಪಲ್ಲವಿ ಸಿಕ್ಕರೆ ಸಾಕು ಅಂತಿದ್ದೆ. ಆದರೆ ಪಲ್ಲವಿಗಿಂತಲೂ ಅವರಮ್ಮನ ದೇಹವೇ ಸಖತ್ ಹಾಟ್ ಇತ್ತು. ಏನಾದರೂ ಆಗಲಿ ಇವತ್ತು ಏನಾದರೂ ಪ್ಲ್ಯಾನ್ ಮಾಡಿ ಆಂಟಿ ತೊಲ್ಲಿಗೆ ತುನ್ನೆ ಸಿಕ್ಕಿಸೋ ತೀರ್ಮಾನ ತಗೊಂಡೆ. ನಾನು ಆಂಟಿ ಫ್ರೆಶ್ ಆಗಿ ಇಬ್ಬರೇ ದೇವರ ದರ್ಶನಕ್ಕೆ ಹೋದ್ವಿ. ವಾಪಸ್ ಹೋಟೆಲಿಗೆ ಬಂದ್ವಿ. ಆಂಟಿ, ನಿನ್ನ ರೂಮ್ ಹೇಗಿದೆ ನೋಡಬೇಕು ಅಂತ ಅಂದರು. ನನಗೆ ಒಳಗೊಳಗೆ ಖುಷಿ ಜಾಸ್ತಿಯಾಗಿ ಕರ್ಕೊಂಡು ಹೋದೆ. ಒಳಗೆ ಹೋಗಿ 10 ನಿಮಿಷ ಮಾತಾಡ್ತಾ ಕೂತಿದ್ವಿ. ಏನಾದರೂ ಆಗಲಿ ಟ್ರೈ ಮಾಡೋಣ ಅಂತ ಆಂಟಿ, ಒಂದು ಕೇಳಬೇಕು ನಿಮಗೆ, ಬಟ್ ಬೈಬಾರ್ದು ಅಂತ ಅಂದೆ. ಕೇಳು ಅಂದರು. ಅಂದರೆ ಹ್ಞೂ ಅನ್ಬೇಕು, ಇಲ್ಲ ಬೇಡ ಅನ್ಬೇಕು, ಆದರೆ ಯಾವುದೇ ಕಾರಣಕ್ಕೂ ನಮ್ಮ ರಿಲೇಷನ್ಶಿಪ್ ಹಾಳಾಗಬಾರ್ದು ಅಂದೆ. ಅಷ್ಟಕ್ಕೆ ನನ್ನ ಮನಸ್ಸಲ್ಲಿರೋದು ಅವರಿಗೆ ಗೊತ್ತಾಗಿತ್ತು. ನೀನು ನನ್ನ ಮಗನ ಸಮಾನ, ಒಳ್ಳೆ ಹುಡುಗ ನೀನು, ಈ ಥರ ಎಲ್ಲ ಥಿಂಕ್ ಮಾಡಬೇಡ. ನಿನ್ನ ಮನೆಯಲ್ಲಿ ನಿನ್ನ ಮೇಲಿನ ನಂಬಿಕೆಗೆ ನಾವು ನಿನ್ನ ಜೊತೆ ಬಂದಿದ್ದೀವಿ. ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್. ನಾನೇನು ತಪ್ಪು ತಿಳಿಯಲ್ಲ, ಫ್ರೆಂಡ್ಲಿ ಇರು ಸಾಕು, ಆದರೆ ಬೇರೆ ಏನು ಬೇಡ ಅಂತ ಅಂದರು. ನನಗೆ ತುಂಬಾ ಬೇಜಾರಾಗಿ ಸೈಲೆಂಟ್ ಆಗಿಬಿಟ್ಟೆ. ಯಾಕೋ ಬೇಜಾರಾಯಿತು ಅಂತ ಅಂದರು. ಹಾಗೇನಿಲ್ಲ ಆಂಟಿ, ರಾತ್ರಿ ಬಸ್ಸಲ್ಲಿ ನಿಮ್ಮ ದೇಹ ಟಚ್ ಆಗಿತ್ತು, ಆವಾಗಿಂದ ನನಗೆ ಏನೇನೋ ಆಗ್ತಿದೆ ಅಂದೆ. ಅಷ್ಟೇನಾ, ಅದಕ್ಕಿಂತಲೂ ಮುಂಚೆ ಏನೂ ಆಗಿಲ್ವಾ ಅಂತ ಅಂದರು. ನಾನು, ಇಲ್ಲ ಆಂಟಿ, ನಿಮ್ಮ ಮೇಲೆ ನನಗೆ ಯಾವ ಫೀಲಿಂಗ್ ಇರಲಿಲ್ಲ, ಆದರೆ ರಾತ್ರಿ ನಿಮ್ಮ ಮೊಲೆ ಟಚ್ ಆಗಿ ಹುಚ್ಚು ಹಿಡಿತು ಅಂದೆ. ಲೋ ಮಂಜು, ನಾನು ಬಟ್ಟೆ ಒಗೆಯುವಾಗ ನೀನು ಕಿಟಕಿಯಲ್ಲಿ ನಿಂತು ನೋಡೋದು, ರಾತ್ರಿ ಮೊಲೆ ಟಚ್ ಆಗಿ ನಿನ್ನ ತುನ್ನೆ ಎದ್ದಿದ್ದು ಎಲ್ಲನೂ ನನಗೆ ಗೊತ್ತು. ನಿಜ ಹೇಳಬೇಕು ಅಂದರೆ 10 ವರ್ಷ ಆಯಿತು ನಾನು ಸೆಕ್ಸ್ ಮಾಡಿಲ್ಲ. ಸೆಕ್ಸ್ ಮೂಡ್ ಕೂಡ ಈಗ ಬರ್ತಾ ಇರಲಿಲ್ಲ ನನಗೆ. ಆದರೆ ರಾತ್ರಿ ನಿನ್ನ ತುನ್ನೆ ಟಚ್ ಆದಾಗಿಂದ ಏನೇನೋ ಆಗ್ತಿದೆ. ಬಟ್ ನೀನು ನನ್ನ ಮಗನ ಥರ ಕಾಣ್ತೀಯ, ಏನು ಮಾಡಲಿ ಅಂತ ಅಂದರು. ನನಗಂತೂ ಫುಲ್ ಖುಷಿಯೋ ಖುಷಿ. ಆಂಟಿ ಸಾರಿ ಅಂತ ಹೇಳಿ ಅವರನ್ನು ಮಂಚದ ಮೇಲೆ ತಳ್ಳಿ ಬಾಯಿಗೆ ಬಾಯಿ ಸೇರಿಸಿ ಚಿಪ್ಪೋಕೆ ಶುರು ಮಾಡಿದೆ. ಆಂಟಿಗೂ ಮನಸ್ಸಲ್ಲಿ ಆಸೆ ಇದ್ದರೂ ಕೂಡ ನಾಟಕ ಮಾಡ್ತಿದ್ಲು. ಅವಳ ಕೈಗೆ ಕೈ ಹಾಕಿ ಟೈಟಾಗಿ ಅಲ್ಲಾಡದೆ ಇರೋ ಥರ ಮಾಡಿ ಆಂಟಿ ಕುತ್ತಿಗೆ, ತುಟಿಗೆ, ಎದೆಗೆ ಕಿಸ್ ಮಾಡ್ತಿದ್ದೆ. ಆಮೇಲೆ ಕೈ ಬಿಟ್ಟು ಅವಳ ಮೆತ್ತನೆಯ ಮೊಲೆಗಳಿಗೆ ಕೈ ಹಾಕಿ ಜೋರಾಗಿ ಅದುಮೋಕೆ ಶುರು ಮಾಡಿದೆ. 42 ವರ್ಷದ ಆಂಟಿ ಜೊತೆ ನನ್ನ ಮೊದಲ ಅನುಭವ. ಸ್ವರ್ಗಕ್ಕೆ 3 ಗೇಣು ಅನ್ನಿಸ್ತಿತ್ತು. ಸೆರಗನ್ನು ತೆಗೆದು ಸೈಡ್ಗೆ ಹಾಕಿ ಅವಳ ಹೊಟ್ಟೆ ಮೇಲೆ ಕಿಸ್ ಮಾಡುತ್ತಾ ಕಚ್ಚುತ್ತಿದ್ದೆ.
ಅವಳ ಮೆತ್ತನೆಯ ಹೊಟ್ಟೆ ರೇಷ್ಮೆ ಹಾಸಿಗೆ ಥರ ಇತ್ತು. ಬ್ಲೌಸಿನ ಒಂದೊಂದೇ ಬಟನ್ ಓಪನ್ ಮಾಡಿ ಬ್ಲೌಸ್ ಮತ್ತು ಸೀರೆ ಬಿಚ್ಚಿ ನೆಲದ ಮೇಲೆ ಒಗೆದೆ. ಲಂಗ ಮೇಲೆ ಭಾಗ್ಯ ಆಂಟಿ ಅಂಗಾತ ಮಂಚದ ಮೇಲೆ ಮಲಗಿದ್ದಾಳೆ. ದಪ್ಪನೆಯ ಮೊಲೆಗಳು ಜೋತು ಬಿದ್ದಿವೆ. ಅವಳ ಲಂಗ ತೊಡೆವರೆಗೂ ಎತ್ತಿ ತೊಡೆಗೆ ಜೋರಾಗಿ ಕಚ್ಚಿದೆ. ಆಂಟಿ, ಅಯ್ಯೋ ಮಂಜು, ನಿಧಾನ ಅಂತ ಅಂದ್ಲು. ಅವಳ ಲಂಗ ಚಡ್ಡಿ ಎಲ್ಲ ಬಿಚ್ಚಿ ನಾನು ಕೂಡ ನನ್ನ ಬಟ್ಟೆ ಬಿಚ್ಚಿ ಅವಳ ಮುಂದೆ ತುನ್ನಿ ನುಗಿರಿಸಿ ನಿಂತೆ. ನನಗಿಂತಲೂ 15 ವರ್ಷ ದೊಡ್ಡ ಹೆಂಗಸಿಗೆ ನನ್ನ ತುನ್ನಿ ತುಂಬ ಇಷ್ಟ ಆಗಿ ಹೇಳ್ದೆ ಕೇಳದೆ ತುನ್ನಿ ಹಿಡಿದು ಬಾಯಿಗೆ ಹಾಕೊಂಡ್ಳು. ಆಂಟಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದೆಯಾ ನಿಮಗೆ ಅಂದೆ. 10 ವರ್ಷಗಳಿಂದ ತುನ್ನಿ ನೋಡಿಲ್ಲ ಕಣೋ ಮಂಜು. 10 ವರ್ಷದಿಂದ ನನ್ನ ತುಲ್ಲಿಂದ ರಸ ಬಂದಿಲ್ಲ. ನನ್ನ ತುಲ್ಲು ಟೈಟ್ ಆಗಿದೆ. ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇಂದು ನನ್ನ ತುಲ್ಲಿಗೆ ಸಮಾಧಾನ ಪಡಿಸುವ ಕೆಲಸ ನಿಂದು ಅಂತ ಹೇಳಿ ಮತ್ತೆ ಗಂಟಲಿನ ಆಳಕ್ಕೆ ನನ್ನ ತುನ್ನಿ ಹಾಕೊಂಡು ಚೀಪೋಕೆ ಶುರು ಮಾಡಿದಳು. ಸುಮಾರು ಅರ್ಧ ಗಂಟೆ ನನ್ನ ತುನ್ನಿ ಚೀಪಿ ಕಾಲು ಅಗಲಿಸಿ, ಸಾಕು ಮೊದಲು ನನ್ನ ತುಲ್ಲಿಗೆ ನಿನ್ನ ತುನ್ನಿ ಹಾಕು. 10 ವರ್ಷ ಆದಮೇಲೆ ಮತ್ತೆ ನನ್ನ ತುಲ್ಲು ಓಪನ್ ಆಗ್ತಿದೆ. ನಾನು ಸಾಯುವವರೆಗೂ ಇವತ್ತಿಂದ ನನ್ನ ತುಲ್ಲಿಗೆ ನೀನೇ ಯಜಮಾನ. ನೀನು ಹೊಡೆಯೋ ಒಂದೊಂದು ಏಟಿಗೂ ನನ್ನ ತುಲ್ಲು ಹರಿದು ಚಿಂದಿ ಆಗಬೇಕು. ಬಾ ಮೇಲೆ ಬಾ, ಹಾಕು, ನುಗ್ಗಿಸು ಬೇಗ ಅಂತ ಫುಲ್ ಟೆಂಪ್ಟಾಗಿ ಹೇಳ್ತಾ ಇದ್ಲು. ನಾನು ಅವಳನ್ನು ಎಬ್ಬಿಸಿ ಗೋಡೆಗೆ ನಿಲ್ಲಿಸಿ ಒಂದು ಕಾಲು ಮೇಲೆ ಎತ್ತಿ ಅವಳ ತುಲ್ಲಿಗೆ ತುನ್ನಿ ಹಾಕೋಕ್ಕೆ ಪ್ರಯತ್ನಪಟ್ಟೆ. ಎಷ್ಟೇ ಪ್ರಯತ್ನ ಪಟ್ಟರೂ ತುನ್ನಿ ಒಳಗೆ ಹೋಗ್ತಿರಲಿಲ್ಲ. ಅವಳನ್ನು ಮಲಗಿಸಿ ತುಲ್ಲಿಗೆ ಕೊಬ್ಬರಿ ಎಣ್ಣೆ ಸವರಿ ತುಲ್ಲಿನ ಮೇಲೆ ನನ್ನ ತುನ್ನಿಯ ತುದಿ ಇಟ್ಟು, ಆಂಟಿ ರೆಡಿನಾ ಅಂದೆ. ಹ್ಞೂ ರೆಡಿ. ಒಂದೇ ಏಟಿಗೆ ನನ್ನ ಕಣ್ಣಲ್ಲಿ ನೀರು ಬರಬೇಕು. ನಿನ್ನ ತುನ್ನಿಗೆ ಎಷ್ಟು ಶಕ್ತಿ ಇದೆ ನೋಡೋಣ, ಗುದ್ದು ಅಂತ ಹೇಳಿದ್ಲು. ಅವಳ ಕಾಲು ಅಗಲಿಸಿ ಜೋರಾಗಿ ನುಗ್ಗಿಸಿಬಿಟ್ಟೆ. ಟೈಟ್ ತುಲ್ಲನ್ನು ಸೀಳಿಕೊಂಡು ತುಲ್ಲಿನ ಕೊನೆಯ ಅಂಚಿಗೆ ತುನ್ನಿ ಟಚ್ ಆಗಿ ನಿಂತಿತು. ಲೋ ಮಂಜ, ಸತ್ತೇ ನಾನು. ಎಷ್ಟು ಉದ್ದ ಇದೆ ನಿನ್ನ ತುನ್ನಿ, ಉರಿತಿದೆ, ಬೇಗ ಹೊರಗಡೆ ತೆಗೀಲ್ ಅಂತ ಅಂದ್ಲು. ಆಗಿದ್ದು ಆಗಲಿ ಅಂತ ಅವಳ ಬಾಯಿಗೆ ಬಾಯಿ ಹಾಕಿ ಸಿಕ್ಕಿಸಿ ಕಾಲು ಇನ್ನೂ ಅಗಲಿಸಿ ಜೋರಾಗಿ ಹೊಡೆಯೋಕೆ ಶುರು ಮಾಡಿದೆ. ಪ್ರತಿ ಹೊಡೆತಕ್ಕೂ ಅಮ್ಮ ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಸ್ಲೋ ಮಂಜ, ಸತ್ತೆ, ಸ್ಲೋ ಹಾಕು ಅಂತ ಚೀರ್ತಿದ್ಲು. 5 ಸಲ ಒಳಗೆ ಹಾಕಿ ಹೊರಗೆ ಮಾಡಿದ್ದೆ. ಅಷ್ಟರಲ್ಲಿ ಅವಳೇ ನನ್ನ ಬಿಗಿದಪ್ಪಿ ನನ್ನ ತುಟಿ ಕಚ್ಚಿ ಹೊಡಿ ಬೇಗ ಹರಿದು ಹಾಕು ಅಂತ ಅನ್ನೋಕೆ ಶುರು ಮಾಡಿದ್ಲು. ಅವಳ ಸೌಂಡ್ ಜಾಸ್ತಿ ಆದಂಗೆಲ್ಲ ನನ್ನ ಸ್ಪೀಡ್ ಕೂಡ ಜಾಸ್ತಿ ಮಾಡಿ 20 ನಿಮಿಷ ಮಂಚ ಮುರಿಯೋ ಹಾಗೆ ತುಲ್ಲಿಗೆ ತುನ್ನಿ ಇಟ್ಟು ಹೊಡೆದೆ. ಮಂಜ, ತುಲ್ಲಿಂದ ರಸ ಔಟಾಯಿತು ಅಂತ ಅಂದ್ಲು. ಅಷ್ಟರಲ್ಲಿ ನನ್ನ ತುನ್ನಿಯಿಂದ ಬಿಸಿ ರಸ ಅವಳ ತುಲ್ಲಿನ ತೂತನ್ನು ಕ್ಲೋಸ್ ಮಾಡಿತ್ತು. ರಸ ತುಲ್ಲಿಗೆ ಬೀಳುತ್ತಿದ್ದಂತೆ ಆಹಾ ಮಂಜ, ಥ್ಯಾಂಕ್ ಯು ಅಂತ ಗಟ್ಟಿಯಾಗಿ ಅಪ್ಪಿಕೊಂಡ್ಳು. 10 ನಿಮಿಷ ಹಾಗೆ ಮಲ್ಕೊಂಡ್ವಿ. ಮಂಚದಿಂದ ಎದ್ದು ಹಿಂದೆ ನೋಡುವಷ್ಟರಲ್ಲಿ ಪಲ್ಲವಿ ನಿಂತಿದ್ಲು. ಅಮ್ಮ, ನಿನ್ನ ವಯಸ್ಸು ಏನು, ಮಾಡಿದ್ದೇನು ಅಂತ ಅವರಮ್ಮನಿಗೆ ಬೈಯೋಕೆ ಶುರು ಮಾಡಿದ್ಲು. ಇಬ್ಬರು ಸುಮ್ಮನೆ ನಿಂತುಕೊಂಡ್ವಿ. ಯಾರಿಗೂ ಹೇಳಬೇಡ, ಇನ್ನೊಮ್ಮೆ ಈ ಥರ ಆಗಲ್ಲ, ಕಂಟ್ರೋಲ್ ತಪ್ಪಿ ಇದೆಲ್ಲ ಆಯಿತು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವಳ ಕನ್ವೆ ಆದ್ಲು. ಸಂಜೆ ಎಲ್ಲರೂ ದೇವರಿಗೆ ಹೋಗಿ ಬಂದು ರೂಮಲ್ಲಿ TV ನೋಡ್ತಾ ಕೂತಿದ್ವಿ. ಅದರಲ್ಲಿ ಹಳೆ ಸಿನಿಮಾ ಹೋಗ್ತಿತ್ತು. ವಜ್ರಮುನಿ ರೇಪ್ ಸೀನ್ ಬರ್ತಿತ್ತು. ಪಲ್ಲವಿ ಮಾತು ಸ್ಟಾರ್ಟ್ ಮಾಡಿ, ಅಮ್ಮನಿಗೊಂದು ಕೇಳ್ತೀನಿ, ದಯವಿಟ್ಟು ಬೈಬೇಡ ಅಂತ ಅಂದ್ಲು. ಅದಕ್ಕೆ ಆಂಟಿ, ನೀನು ಏನಾದರೂ ಮಾಡಿದ್ಯಾ, ಯಾರ ಜೊತೆನಾದರೂ ಅಂತ ಅಂದರು. ಅದಲ್ಲ ಅಮ್ಮ, ಬೇರೆ ಇದೆ ಅಂತ ಪಲ್ಲವಿ ಅಂದ್ಲು. ಹ್ಞೂ ಕೇಳು ಅಂತ ಅಂದರು. ನೀವಿಬ್ಬರು ಬೆತ್ತಲೆ ಇದ್ದದ್ದು ಪೂರ್ತಿ ನೋಡಿದ್ದೀನಿ. ಏನೇನು ನಡೆದ್ರು ನಮಗಷ್ಟೇ ಗೊತ್ತು. ನೀ ಪರ್ಮಿಷನ್ ಕೊಟ್ಟರೆ ನಾನು ಮಂಜು ಜೊತೆ ಮಾಡ್ತೀನಿ. ಯಾಕೋ ಕಂಟ್ರೋಲ್ ಆಗ್ತಿಲ್ಲ ಅಮ್ಮ, ಪ್ಲೀಸ್ ಅಂತ ಅಂದ್ಲು. ಆಂಟಿ ತುಂಬ ಯೋಚನೆ ಮಾಡಿ, ಆಗೋದು ಆಗೋಗಿದೆ, 3 ಜನ ಒಟ್ಟಿಗೆ ಮಲಗೋಣ. ಇವತ್ತು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಹೊಸದಾಗಿ ಟ್ರೈ ಮಾಡೋಣ ಏನಾದರೂ ಅಂತ ಅಂದರು. ನನಗಂತೂ ಕೋಟಿ ರೂಪಾಯಿ ಲಾಟ್ರಿ ಹೊಡೆದಷ್ಟೇ ಖುಷಿಯಾಗಿತ್ತು. ಅಮ್ಮ ಮಗಳು ಇಬ್ಬರು ಲೆಗಿನ್ಸ್ ಪ್ಯಾಂಟ್ ಹಾಕಿದ್ರು. ಇಬ್ಬರು ನನ್ನ ಮೇಲೆ ಮಲಗಿ ಕಿಸ್ ಮಾಡೋಕ್ಕೆ ಶುರು ಮಾಡಿದರು. ಕತೆ ಮುಂದುವರಿಯುತ್ತೆ. ಕತೆ ಬೇಕು ಅಂದರೆ ಕಾಮೆಂಟ್ ಹಾಕಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.